ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಏನಿದೆಲ್ಲ ಸಿಇಟಿ ಎಕ್ಸಾಮ್, KCET ಅಂತಕ್ಕಂಥದ್ದನ್ನು ಕರೀತಾರೆ ವಿದ್ಯಾರ್ಥಿಗಳು. ಈ ಒಂದು ಕರ್ನಾಟಕ ಸಿಇಟಿ ಎಕ್ಸಾಮ್, KCET ಎಕ್ಸಾಮ್ ಏನಿದೆಲ್ಲ, ಈ ಒಂದು ಪರೀಕ್ಷೆಯನ್ನ ಏಪ್ರಿಲ್ ತಿಂಗಳ 16 ಮತ್ತು 17ನೇ ತಾರೀಕಿನಂದು ಕರ್ನಾಟಕ ರಾಜ್ಯದಲ್ಲೇ ನಡೆಸಲಾಗಿತ್ತು. ಸುಮಾರು 3.30 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ಕರ್ನಾಟಕ ರಾಜ್ಯಾದ್ಯಂತ ಬರೆದಿರುವಂತದ್ದಾಗಿರುತ್ತೆ. ಅಂದ್ರೆ ನೋಂದಣಿಯನ್ನ ಮಾಡಿಕೊಂಡು ಬಹುತೇಕ ಈ ಒಂದು ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅಂತ ವೈಟ್ ಮಾಡ್ತಿರ್ತಾರೆ. PUC ನಂತರದಲ್ಲಿ ವಿವಿಧ ವೃತ್ತಿಪರ ಒಂದು ಕೋರ್ಸ್ ಗಳನ್ನ ಒಂದು ಸೀಟ್ ಅನ್ನ ಪಡೆಯಲಿಕ್ಕೆ ಉದ್ದೇಶದಿಂದಾಗಿ ಒಂದು ಸರ್ಕಾರಿ ಸೀಟ್ ಬೇಕು ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ಬರೆಯುವಂತದ್ದಾಗಿರುತ್ತೆ. ಈ ಒಂದು ಪರೀಕ್ಷೆಯನ್ನ ಬರೆದಂತ ವಿದ್ಯಾರ್ಥಿಗಳು ಸೆಕೆಂಡ್ PUC ಒಂದು ಬೇಸ್ ಮೇಲೆ ಬರೆದಿರುವಂತದ್ದಾಗಿರುತ್ತೆ. ಸೊ ಒಂದು ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಒಂದು ರಿಸಲ್ಟ್ ಕೂಡ ಬಂದಿದೆ. ಮತ್ತೆ ಇವಾಗ ಸೆಕೆಂಡ್ ಎಕ್ಸಾಮ್ ಅನ್ನ ಕಟ್ಟುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಬಾರಿ ಒಂದು ಸೆಕೆಂಡ್ PUC ಎಕ್ಸಾಮ್ ಅನ್ನ ಫೇಲ್ ಆದ್ರೂ ಆ ವಿದ್ಯಾರ್ಥಿಗಳು ಕೂಡ ವಾರ್ಷಿಕವಾಗಿ 3 ಪರೀಕ್ಷೆ ಕೊಟ್ಟಿರೋದ್ರಿಂದ CET ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶಗಳ ಕೊಟ್ಟರು. ಸೊ ಎಲ್ಲ ವಿದ್ಯಾರ್ಥಿಗಳು ಏನು ಪರೀಕ್ಷೆನ ಬರೆದಂತ 3.30 ಲಕ್ಷಕ್ಕೂ ವಿದ್ಯಾರ್ಥಿಗಳಿಂದಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಪ್ರಶ್ನೆ ಏನಂದ್ರೆ ರಿಸಲ್ಟ್ ಯಾವಾಗ ಅಂತಕ್ಕಂಥದ್ದು. ಇದೀಗ ವಿದ್ಯಾರ್ಥಿಗಳಿಗೆ ಒಂದು KEA ಕಡೆಯಿಂದನೇ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಈ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸೊ ಯಾವಾಗ ರಿಸಲ್ಟ್ ಏನಿತ್ತು ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿನ ನೀವು ತಿಳ್ಕೊತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ ನಂತರ ನಿಮಗೆ ಸಹಾಯ ಆಗಿದೆ ಅಂತ ಅನ್ಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಮರಿದ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ವಿವಿಧ ವೃತ್ತಿಪರ ಕೋರ್ಸ್ ಗಳನ್ನ ಇಂಜಿನಿಯರಿಂಗ್ ಆಗಿರ್ಬೋದು, ಇತರ ಒಂದು ಕೋರ್ಸ್ ಗಳೇನ್ ಬರ್ತಾವಲ್ಲ ವಿವಿಧ ವೃತ್ತಿಪರವಾಗಿ, ಸೊ ಈ ಒಂದು ಕೋರ್ಸ್ ಗಳ ಸೀಟ್ ಅನ್ನ ಪಡಿಬೇಕು ಅಂತ ವಿದ್ಯಾರ್ಥಿಗಳು CET ಪರೀಕ್ಷೆನ ಬರೆದಿರ್ತಾರೆ. ಈ ಒಂದು ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಒಂದು ಪರೀಕ್ಷಾ ಪ್ರಾಧಿಕಾರಗಳಿಂದ ಈಗ ಬಂದಿರುವಂತಹ ಮಾಹಿತಿ ಏನಾಗಿದೆ ಅಂದ್ರೆ, ಜುಲೈ ತಿಂಗಳ 3ನೇ ವಾರದಲ್ಲಿ ಈ ಒಂದು KCET ಪರೀಕ್ಷಾ ಫಲಿತಾಂಶವನ್ನ ಪ್ರಕಟ ಮಾಡ್ತಕ್ಕಂಥ ಒಂದು ಗುರಿಯನ್ನ ಮತ್ತೆ ಉದ್ದೇಶವನ್ನ ಇಟ್ಕೊಂಡಿದ್ದೇವೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 3ನೇ ವಾರದಲ್ಲಿ ಈ ಒಂದು KCET ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಬಹುತೇಕವಾಗಿದೆ ಅಂತ ಹೇಳಬಹುದಾಗಿರುತ್ತೆ. ಮೇ ತಿಂಗಳ 3ನೇ ವಾರದಲ್ಲಿ ಈ ಒಂದು ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗ್ತದೆ. ಯಾಕಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಎಕ್ಸಾಮ್ 2 ಏನಿದೆ ಅಲ್ಲ, ಆಲ್ಮೋಸ್ಟ್ ಆ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗಳು ಶುರುವಾಗಿದ್ದಾವೆ. ಅದರ ಒಂದು ಪರೀಕ್ಷಾ ಫಲಿತಾಂಶವನ್ನ ಕೂಡ ಒಂದು ಮೇ ತಿಂಗಳಲ್ಲೇ ಪ್ರಕಟ ಆಗ್ತಿರೋದ್ರಿಂದ ಆಲ್ಮೋಸ್ಟ್ ಎರಡರ ರಿಸಲ್ಟ್ ಅನ್ನ ಆಲ್ಮೋಸ್ಟ್ ತಗೊಂಡು ವಿದ್ಯಾರ್ಥಿಗಳಿಗೆ KCET ರಿಸಲ್ಟ್ ಕೂಡ ಪ್ರಕಟ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದು. ಹಾಗಾಗಿ ಮೇ ತಿಂಗಳ 3ನೇ ವಾರದಲ್ಲಿ ಈ ಒಂದು KCET ಪರೀಕ್ಷಾ ಫಲಿತಾಂಶ ಪ್ರಕಟ ಆಗ್ತದೆ ಎಂಬ ಮಾಹಿತಿಯನ್ನ ಇಲಾಖೆ ಕಡೆಯಿಂದ ಕೊಟ್ಟಿರೋದಾಗಿರುತ್ತೆ. ದಿನಾಂಕವನ್ನು ಅಧಿಕೃತವಾಗಿ ಪ್ರಕಟ ಮಾಡಿಲ್ಲ. ಮುಂದಿನ ದಿನದಲ್ಲಿ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಾಗಲೂ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳೇ.